ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ವೇದ ವಿಕ್ರಮ್ ರೂಮ್ಗೆ ಬರ್ತಾಳೆ. ವಿಕ್ರಮ್ ರೂಮಲ್ಲಿರೋ ಡ್ರಾಯರ್ನ ಓಪನ್ ಮಾಡ್ತಾಳೆ. ಇದು ನಾನು ಕೊಟ್ಟು ಬಳೆ ಅಲ್ವಾ, ನಾನು ಮಾಡಿರೋ ಅವಮಾನ ನೀನು ಮರಿಬಾರ್ದು ಅಂತಲೇ ತಾನೇ ನಾನು ಈ ಬಳೆ ಕೊಟ್ಟಿದ್ದು ಅಂತ ಹೇಳಿದಾಗ ವಿಕ್ರಮ್ ಆ ಬಳೆಗಳನ್ನ ಈಸ್ಕೊಂಡು, ಹೌದು ನೀನು ಮಾಡಿರೋ ಅವಮಾನನ ಮರಿಬಾರ್ದು, ನೆನಪಲ್ಲಿ ಇಟ್ಕೊಬೇಕು ಅಂತಲೇ ನಾನು ಈ ಬಳೆಗಳನ್ನ ನನ್ನ ಹತ್ರ ಇಟ್ಕೊಂಡಿದ್ದು ಹೇಳಿದಾಗ ವೇದಾಗೆ ತುಂಬ ಬೇಜಾರಾಗುತ್ತೆ. ಹಾಗಾದರೆ ನೀನು ನನ್ನ ಪ್ರೀತಿಯಿಂದ ಮದುವೆ ಆಗಲಿಲ್ಲ, ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಮದುವೆ ಆದೆ ಅಂತ ವೇದ ಏನನ್ನೋ ಕಲ್ಪನೆ ಮಾಡ್ಕೊತಾಳೆ. ವಿಕ್ರಮ್ ಏನು ಹೇಳಿದ್ರು ವೇದ ಕೇಳೋದೇ ಇಲ್ಲ. ವೇದ ಈಗ ತುಂಬ ಬೇಜಾರು ಮಾಡಿಕೊಂಡು ಜಾನಕಿ ಅಮ್ಮ ಅವ್ರ ಹತ್ರ ಬರ್ತಾಳೆ. ತನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಜಾನಕಿ ಅಮ್ಮ ಅವ್ರ ಹತ್ರ ಹೇಳ್ಕೊತಾಳೆ. ಅಮ್ಮ, ವಿಕ್ರಮ್ ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ, ನನ್ನ ಸೇರ್ ತೀರಿಸ್ಕೊಳ್ಳೋಕ್ಕೋಸ್ಕರ ಮದುವೆ ಆಗಿದ್ದಾನೆ ಹೇಳಿದಾಗ ಜಾನಕಿಯವರು ವೇದಾಗೆ ಸಮಾಧಾನ ಮಾಡ್ತಾರೆ. ಹಾಗೆಲ್ಲ ಏನೂ ಆಗಿರೋದಿಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಜಾನಕಿಯವರು ವೇದಾಗೆ ಸಮಾಧಾನ ಮಾಡ್ತಾರೆ. ಈಗ ವಿಕ್ರಮ್ ವೇದನ ಹುಡ್ಕೊಂಡು ಬರ್ತಾನೆ. ವೇದ ಎಲ್ಲೂ ಸಿಗೋದಿಲ್ಲ, ಆದರೆ ವೇದ ಆಶ್ರಮದಲ್ಲಿರ್ತಾಳೆ. ಆಗ ವಿಕ್ರಮ್, ಬಾ ಬೇತಾಳ, ನಾನು ಬೈಕಲ್ಲಿ ಕೂತ್ಕೋ ಅಂತ ಹೇಳಿದಾಗ ವೇದ ನಾನು ಕೂತ್ಕೊಳ್ಳೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ವಿಕ್ರಮ್, ನೀನು ಕೂತ್ಕೊಳ್ಳಿಲ್ಲ ಅಂದರೆ ನಾನೇ ಕರ್ಕೊಂಡೋಗಿ ಕೂರಿಸ್ಬಿಡ್ತೀನಿ ಅಂತ ಹೇಳಿದಾಗ ವೇದ ಮುಟ್ಟು ನೋಡೋಣ ಅಂತ ವಿಕ್ರಮ್ಗೆ ರೋಪ್ ಹಾಕ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್